ಹಾಯ್ ಫ್ರೆಂಡ್ಸ್, ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಗೋಧಿ ಹಿಟ್ಟಿಲಿಂದ ಬಾಲುಷ ಯಾವ ಥರ ಮಾಡೋದು ರಸಭರಿತವಾಗಿ ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡೇನಿ ನಿಮಗೆಲ್ಲ. ಅದ್ರೊಳಗೆ ಬೇಕಿಂಗ್ ಪೌಡರ್ ಯೂಸ್ ಮಾಡಲ್ಲ, ಮೊಸರು ಯೂಸ್ ಮಾಡಲ್ಲ, ಮೈದಾ ಹಿಟ್ಟನ್ನೇ ಯೂಸ್ ಮಾಡಲ್ರಿ. ಗೋಧಿ ಹಿಟ್ಟಿಲಿಂದ ಹೆಲ್ದಿಯಾಗಿ ಬಾಲುಷ ಮನೆಯಾಗ ಯಾವ ಥರ ಮಾಡ್ಕೊಬೋದು ಸಿಂಪಲ್ಲಾಗಿ ಹಾಗೆ ರಸಭರಿತವಾಗಿ ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡೀನಿ. ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡೀನಿ ರೀ. ಪ್ಲೀಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಒಂದು ವೇಳೆ ಯಾರ್ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಾ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಹಾಗೆ ನಾನು ಯಾವ ಥರ ಹೇಳ್ತೀನಲ್ರಿ ಅದೇ ರೀತಿ ಮಾಡಿರಿ, ಫುಲ್ಲ ರಸಭರಿತವಾಗಿ. ನಾನು ಇದು ಗೋಧಿ ಹಿಟ್ಟಿಲಿಂದ ಮಾಡೀನಿ, ಮೊಸರು ಹಾಗಲ್ಗತ್ಲಿ ಮಾಡೀನಿ, ಅಡಿಗತ್ಲಿ ಮಾಡೀನಿ ಅಂತ ಅನಿಸೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಬರ್ತಾವೆ ಫ್ರೆಂಡ್ಸ್. ನೀವು ನೋಡಿರಿ ವಿಡಿಯೋನ. ನಾನು ಹೆಂಗದ್ರೂ ವಿಡಿಯೋ ಸ್ಕಿಪ್ ಮಾಡಿ ನಾನು ಕಟ್ ಮಾಡಿ ಎಡಿಟ್ ಮಾಡಿದ್ರು ಯಾವ ಥರ ಮಾಡ್ತೀನಿ ನೋಡಿರಿ ಅದೇ ಥರ ತೋರ್ಸೋಕ್ಕಾಗೋದು. ಒಂದು ಸತಿ ನೋಡಿ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಬಂದಾವ ಅಂತ ಹೇಳ್ಬಿಟ್ಟು. ಫುಲ್ ಪರ್ಫೆಕ್ಟಾಗಿ ರಸಭರಿತವಾಗಿ ಬಾಲುಷ ಬರ್ತಾವ್ರಿ, ಅಷ್ಟು ಮಸ್ತ್ ಬರ್ತಾವ. ಬಾಯ್ದಾಗ ಇಕ್ಕರು ಜ್ಯೂಸಿ ಆಗಿ ಬರ್ತಾವೆ ಫ್ರೆಂಡ್ಸ್, ಅಷ್ಟು ಸಖತ್ತಾಗಿ ಬರ್ತಾವ್ರಿ ಗೋಧಿ ಹಿಟ್ಟಿಂದ. ಫಸ್ಟ್ ಟೈಮ್ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡಬಹುದು. ಈಗ ಕೆಲವೊಬ್ಬರು ಮೈದಾ ಹಿಟ್ಟು ಎಲ್ಲ ಯೂಸ್ ಮಾಡ್ಲಿಕ್ಕೆ ಇಷ್ಟಪಡಲ್ರಿ, ಯಾಕಂದ್ರೆ ಅದು ಹೆಲ್ದಿ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು. ಮೈದಾ ಹಿಟ್ಟು ಜಲ್ದಿ ಡೈಜೆಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಮೈದಾ ಹಿಟ್ಲಿಂದ ಏನೇನೆಲ್ಲ ಐಟಮ್ ಮಾಡ್ಬೋದು ನೋಡಿರಿ, ಅದರಲ್ಲಿಂದೆಲ್ಲ ನಾವು ಗೋಧಿ ಹಿಟ್ಲಿಂದ ಎಷ್ಟೆಲ್ಲ ಐಟಮ್ ಮಾಡ್ಬೋದಲ್ಲ ಮೈದಾ ಹಿಟ್ಲಿಂದ. ಆ ಐಟಮ್ಸ್ಗಳು ಗೋಧಿ ಹಿಟ್ಲಿಂದ ಟ್ರೈ ಮಾಡಬಹುದು, ಪರ್ಫೆಕ್ಟಾಗಿ ಬರ್ತಾವೆ. ಆದರೆ ನಮಗೆ ಗೊತ್ತಿರ್ಬೇಕು ರೀ ಯಾವ ಥರ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು. ನಾನಿವತ್ತು ಬಾದುಷನ ಮಾಡೋದು ತೋರಿಸ್ಕೊಡ್ಲತ್ತೀನಿ ನಿಮಗೆಲ್ಲ. ಬರ್ರಿ ಈಗ ಸ್ಟಾರ್ಟ್ ಮಾಡಮಿ ಬಾದುಷನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿರಿ, ನಾನಿಲ್ಲಿ ಒಂದು ಪ್ಲೇಟು ಹಾಗೆ ಒಂದು ಜಲ್ಲಡಿ ತೊಗೊಂಡಿನಿ ರೀ. ಫಸ್ಟ್ ನಾನು ಗೋಧಿ ಹಿಟ್ಟನ್ನ ಜಲ್ಲಡಿ ಹಿಡ್ಕೊತೀನಿ ರೀ ನಾನು. ಫ್ರೆಂಡ್ಸ್, ನೀವು ಅನ್ಕೋತಿರ್ಬೋದು ಎರಡೆರಡು ಕವರ್ದಾಗಿಂದ ಹಿಟ್ಟು ಹಾಕ್ಲತ್ತಾರೆ ಇವರು, ಬೇರೆ ಬೇರೆ ಇದ್ದಿರ್ಬೋದು ಅಂತಲ್ಲ. ಇಲ್ಲ ರೀ, ಇದು ಗೋಧಿ ಹಿಟ್ಟೆ ಅದನ್ನೇ ಎರಡು ಕವರ್ದಾಗ ಸ್ವಲ್ಪ ಬೀಸಿದ್ದಾನೆ, ಸ್ವಲ್ಪ ಬೀಸಿದದ ರೀ. ಹಂಗಂತ ಹೇಳ್ಬಿಟ್ಟು ಫಸ್ಟ್ ಇದ್ದಿ ಹಿಟ್ಟು ಫಸ್ಟ್ ಫಿನಿಶ್ ಮಾಡಮಿ ಅಂತ ಹೇಳ್ಬಿಟ್ಟು ಆ ಕವರ್ದಾಗಿಂದ ಹೈಕೊಂಡು ಫಿನಿಶ್ ಮಾಡಿ ಈ ಕವರ್ದಾಗಿಂದ ಹೈಕೊಂಡಿನಿ ರೀ ನಾನು. ಈಗ ಅಷ್ಟನ್ನು ಜಲ್ಲಡಿ ಹಿಡ್ಕೊಂಡು ಬರ್ತೀನಿ ನೋಡಿರಿ. ತಾಬಿ ಏನಿರ್ತದಲ್ಲ ರೀ ಅದನ್ನು ನಾವು ಬಿಟ್ಟಾಕಬೇಕು ನಾವು. ನಾನು ಜಲ್ಲಡಿ ಹಿಡ್ದಿದ್ಮೇಲೆ ತೋರಿಸ್ತೀನಿ ರೀ ಯಾವ ಕಪ್ಲಿಂದ ಎಷ್ಟು ಅಳತೆ ತೊಗೋತೀನಿ, ಎಷ್ಟು ಬಾಟಲ್ ತೊಗೋತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿರಿ, ನಾನು ಈ ಬಟ್ಲು ತೊಗೊಳ್ಲತ್ತೀನಿ ರೀ. ಈಗ ಹಿಟ್ಟೆಲ್ಲ ಒಂದು ಸೈಡಿಗೆ ಮಾಡ್ಕೊಂಡ್ಬಿಟ್ಟು ಈ ಬಟ್ಲಿಂದ ಒಂದೆರಡು ಬಟ್ಲಷ್ಟು ಗೋಧಿ ಹಿಟ್ಟನ್ನ ತೊಗೋತೀನಿ ರೀ ನಾನು. ಈಗ ನೋಡಿರಿ, ಹಿಟ್ಟೆಲ್ಲ ಒಂದು ಬಾಟ್ಲಾಗ ತುಂಬಿದೈತು. ಈಗ ಅದನ್ನು ಹಿಟ್ಟು ಪ್ಲೇಟ್ನಾಗ ಇದ್ದಿದ್ದು ಹಿಟ್ಟನ್ನ ಸೈಡಿಗೆ ಮಾಡ್ಕೊಂಡ್ಬಿಟ್ಟು ಒಂದು ಬಾಟ್ಲ ಅದ್ರೊಳಗೆ ಹಾಕೋತಿದ್ದೀನಿ ರೀ. ಇನ್ನು ಉದಿ ಹಿಟ್ಟದಲ್ರಿ ಇದೇ ಬಾಟ್ಲಾಗ ಹಾಕೋತಿದ್ದೀನಿ ನಾನು. ನೀವು ನೋಡ್ತಿರ್ಬೋದು, ಇದು ಎರಡು ಬಟ್ಲಷ್ಟು ಹಿಟ್ಟು ಆಗ್ತದ್ರಿ. ಸ್ವಲ್ಪ ಪ್ಲೇಟಿಗೆ ಮೆತ್ಕೊಂಡದ ಅಂಟ್ಕೊಂಡದ ತೆಗಿಲಕ್ಕೆ ಹೊಂಟಿಲ್ರಿ. ಇದಿಷ್ಟು ಕಲ್ತಿ ಫುಲ್ 2 ಕಪ್ ಹಿಟ್ಟು ಆಗ್ತದೆ ನೋಡಿರಿ. ಈಗ ಇದಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತಿಂಬ ಸೋಡಾ ಅಂತೀವಿ ನೋಡ್ರಿ ನಾವು, ಅಂದ್ರೆ ಅಡುಗೆ ಸೋಡಾನ ಹಾಕ್ತಿದ್ದೀನಿ ಇಲ್ಲಿ ನಾನು. ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಒಂದು ಚುಟ್ಟಿಗೆ ಅಷ್ಟೇ, ಸ್ವಲ್ಪ ಉಪ್ಪು, ಹಾಗೆ 1-2 ಚಮಚದಷ್ಟು ತುಪ್ಪನ ಹಾಕ್ಬೇಕ್ರಿ. ಚಂದ ಒಳಗೆಲ್ಲ ಗರಿಯಾಗಿ ಬರ್ತವ, ಅಂದ್ರೆ ರಸಭರಿತವಾಗಿ ಬರ್ಲಕ್ಕ ತುಪ್ಪ 1-2 ಚಮಚದಷ್ಟನ್ನ ಹಾಕೋತಿದ್ದೀನಿ. ಹಾಗೆ ಫ್ಲೇವರು ತಿಂಬ ಟೈಮ್ನಾಗ ಸ್ಮೆಲ್ ಕೂಡ ಭಾಳ ಸಖತ್ತಾಗಿ ಬರ್ತದೆ ರೀ. ಇಲ್ಲಿ ನಾನು 1-2 ಚಮಚದಷ್ಟನ್ನ ತುಪ್ಪ ಹಾಕೋತಿದ್ದೀನಿ. ಈಗ ನೋಡಿರಿ, ಇದ್ರೊಳಗೆ ಒಂದು ಚಮಚದಷ್ಟು ಸಕ್ಕರೆನ ಹಾಕೋಬೇಕ್ರಿ, ಅಂದ್ರೆ ಪರ್ಫೆಕ್ಟಾಗಿ ಬರ್ತಾವೆ ಬಾಲುಷ. ಎಷ್ಟೋ ಜನ ಸಕ್ಕರೆ ಹಾಕಲ್ಗತ್ಲೆ ಮಾಡ್ತಾರೆ ರೀ, ಆದ್ರೆ ಹಾಕದೆ ಅಂದ್ರೆ ಇನ್ನೂ ಸಖತ್ತಾಗಿ ಬರ್ತಾವೆ ಫ್ರೆಂಡ್ಸ್. ನಿಮ್ಮ ಹತ್ರ ಒಂದು ವೇಳೆ ಫ್ರೆಶ್ ಮೊಸರು ಇತ್ತು ಮನೆಯಾಗ ಮಾಡಿದ್ದು ಅಂದ್ರೆ 1 ಚಮಚ ಅಥವಾ 2 ಚಮಚ ಹಾಕ್ಬೋದು ರೀ. ಇಲ್ಲ ಇಲ್ಲ, ನಾನಿಲ್ಲಿ ಮೊಸರು ಯಾವುದೇ ರೀತಿಯಿಂದ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಅಡುಗೆ ಸೋಡಾ ಯೂಸ್ ಮಾಡಿದ್ದೀನಿ ರೀ. ಬೇಕಿಂಗ್ ಪೌಡರ್ ಕೂಡ ಹಾಕ್ತಾರೆ ಕೆಲವೊಬ್ಬರು, ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ತಾರೆ. ನಾನು ಅದು ಯೂಸ್ ಮಾಡ್ತಾ ಇಲ್ಲ, ಖಾಲಿ ಅಡುಗೆ ಸೋಡಾ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿರಿ, ಇವೆಲ್ಲ ಹಾಕಿದ್ದೀನಲ್ರಿ. ಒಂದು ಸತಿ ಚೆಂದಾಗಿ ಕೈಲಿಂದ ಈ ಥರ ಮಿಕ್ಸ್ ಮಾಡ್ಬೇಕ್ರಿ, ನೀರು ಹಾಗಲ್ಗತ್ಲಿನೇ. ನಾನು ಯಾವ ಬಟ್ಲಿಂದ ಹಿಟ್ಟು ತೊಗೊಂಡಿನಿ ನೋಡಿರಿ ಅದೇ ಬಟ್ಲಿನಿಂದ ನೀರು ತೊಗೊಂಡಿನಿ.
ಇದಕ್ಕೆ ನೀರೇನು ಜಾಸ್ತಿ ಎತ್ತಲ್ರಿ. ಇವೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನೋಡಿರಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆಂದಾಗಿ ಕಲಿಸ್ಕೋಬೇಕು ನಾವು. ಯಾವ ಥರ ಅಂದರೆ ಈಗ ನಾವು ಚಪಾತಿ ಹಿಟ್ಟೇನು ತೊಯ್ಸ್ಕೊತೀವಲ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ತೊಯ್ಸ್ಕೋಬೇಕ್ರಿ. ಯಾಕಂದ್ರೆ ಇದು ಕಂಪಲ್ಸರಿ ಅರ್ಧ ಗಂಟೆ ಹಂಗೆ ನೆನೆಲಕ್ಕೆ ಬಿಡಲೇಬೇಕಾಗ್ತದ್ರಿ. ಅರ್ಧ ಗಂಟೆ ಅಥವಾ ನಿಮ್ಮ ಹತ್ರ ಟೈಮ್ ಇತ್ತು ಅಂದ್ರೆ 1 ಗಂಟೆವರೆಗೂ ನೆನೆಲಕ್ಕೆ ಬಿಟ್ಟು ಅಂದ್ರೆ ಬಾಲುಷನ ಸಖತ್ತಾಗಿ ಬರ್ತಾವ್ರಿ. ಒಳಗೆ ಗರಿಯಾಗಿ ಏನು ಅಂತೀವಲ್ರಿ ಪದುರಾಗಿ ಆ ಥರ ಬರ್ತಾವೆ ನಾವು ನೆನೆಲಕ್ಕೆ ಬಿಟ್ಟು ಹಿಟ್ಟು ಟೈಮ್ ಇತ್ತು ಅಂದ್ರೆ. ಬಟ್ ಅದ್ರ ನೆನೆಲಕ್ಕೆ ಎಷ್ಟು ಬಿಡ್ತೀವಿ ನೋಡಿರಿ ಅಷ್ಟು ಚಂದ ಬರ್ತಾವ್ರಿ ಬಾಲುಷನ. ನಾನಿಲ್ಲಿ ನೋಡಿರಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ತೋಯಿಸ್ಕೊಳತ್ತೀನಿ. ನೀವು ನೋಡ್ತಿರ್ಬೋದು ನೀರೇನು ಜಾಸ್ತಿ ಹತ್ತಿಲ್ರಿ. ನಾನೇನು 1 ಬಟ್ಲು ನೀರು ತೊಗೊಂಡು ನೋಡಿರಿ ಅರ್ಧ ಬಟ್ಲು ಅಷ್ಟೇ ನೀರು ಹತ್ತೇವೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನೀಗ ಎಷ್ಟು ನೀರು ಹಾಕಲ್ರಿ ಅದೇ ಹಾಗೆ ನಾದ್ಕೋತೀನಿ. ನೀವು ನೋಡ್ತಿರ್ಬೋದು ನೋಡಿರಿ ಈ ಹದದಾಗ ನಾವು ತೊಯ್ಸ್ಕೋಬೇಕ್ರಿ ಹಿಟ್ಟನ್ನ. ಜಾಸ್ತಿ ಮೆತ್ತಗೆ ಏನು ತೊಯ್ಸ್ಕೋಬಾರ್ದು. ಈಗ ಚಪಾತಿ ಹಿಟ್ಟು ಫುಲ್ ಸಾಫ್ಟಾಗಿರ್ತದಲ್ರಿ, ಇದು ನೆಂದುಬಿಟ್ಟು ಆಲ್ರೆಡಿ ಸಾಫ್ಟ್ ಆಯ್ತದ. ಹಂಗಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಗಟ್ಟಿಯಾಗಿ ತೊಯ್ಸ್ಕೋಬೇಕು. ಈಗ ನೋಡಿರಿ ಹಿಟ್ಟೆಲ್ಲ ತೊಯ್ಸೋದಾಗಿದೆ. ಈಗ ಮೇಲ್ಗಡೆ ಸುಮ್ಮನೆ 1 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕಿಬಿಟ್ಟು ಸವರ್ಕೋಬೇಕ್ರಿ. ಒಂದು ಸತಿ ನಾನು 1 ಚಮಚ ತುಪ್ಪ ಹಾಕಿದ್ದೀನಿ ರೀ. ಈಗ ಎಲ್ಲ ಕಡೆ ಸವರ್ಕೊಂಡ್ಬಿಟ್ಟು ಒಂದು ಸತಿ ಚಂದ ನಾದ್ಕೋಬೇಕ್ರಿ ಹಿಟ್ಟನ್ನು. ಈಗ ನೋಡಿರಿ ಈ ಥರ ನಾದ್ಕೊಂಡಿದ್ಮೇಲೆ ಇದಕ್ಕೆ ನಿಮ್ಮ ಹತ್ರ ಅರ್ಧ ಗಂಟೆ ಇತ್ತು ಅಂದ್ರೆ ಅರ್ಧ ಗಂಟೆ ನೆನೆ ಹಾಕ್ರಿ. ಹಾಗೆ 1 ಗಂಟೆ ಟೈಮ್ ಇತ್ತು ಅಂದ್ರೆ 1 ಗಂಟೆ ನೆನೆಲಕ್ಕೆ ಬಿಡ್ರಿ. ನಾನಿಲ್ಲಿ 1 ಗಂಟೆ ನೆನೆಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿರಿ ಹಿಟ್ಟು ನೆನೆಲಕ್ಕೆ ಇಟ್ಬಿಟ್ಟು ಅರ್ಧ ಗಂಟೆ ಆಗ್ಯದ್ರಿ. ಬರೀ ಯಾವ ಥರ ಆಗಿದೆ ಅಂತ ತೋರಿಸ್ತಾನೆ ನೋಡಿರಿ. ಚಂದ ಚಪಾತಿ ಹಿಟ್ಟು ಥರನೇ ಆಗಿದಲ್ರಿ. ಇದಕ್ಕೆ ಈಗ ಒಂದು ಸತಿ ನಾದ್ಕೊಂಬಂದು ನಾವು ಈಗ ನೋಡ್ರಿ ಚಂದ ನಾದ್ಕೊಂಡಿದ್ದಾಯ್ತಲ್ರಿ. ಈಗ ಇದಕ್ಕೆ ಫಸ್ಟ್ ಪಾಕ ರೆಡಿ ಮಾಡಿಕೊಂಡು ಆಮೇಲೆ ಬಾಲುಷನ ರೆಡಿ ಮಾಡ್ಕೊಂಡ್ರಿ. ನಾನು ಯಾವ ಬಟ್ಲಿಂದ ಹಿಟ್ಟು ತೊಗೊಂಡಿನಿ ನೋಡಿರಿ ಅದೇ ಬಟ್ಲಿಂದ 1-2 ಬಟ್ಲಷ್ಟು 2 ಬಟ್ಲು ಹಿಟ್ಟು ತೊಗೊಂಡಿನಲ್ರಿ 2 ಬಟ್ಲಷ್ಟು ಸಕ್ಕರೆನ ಹಾಕ್ಕೋತೀನಿ. ಹಾಗೆ ನೋಡ್ರಿ 2 ಬಟ್ಲಷ್ಟು ನೀರನ್ನ ಹಾಕೋತೀನಿ. ಈಗ ಬರೀ ಇದು ಪಾಕ ಮಾಡ್ಕೊಂಡು ನೋಡ್ರಿ ಸಕ್ಕರೆ ಎಲ್ಲ ಕರಗಿ ಬಿಡ್ಬೇಕ್ರಿ ಫಸ್ಟ್. ನೋಡ್ರಿ ಸಕ್ಕರೆ ಎಲ್ಲ ಅಷ್ಟು ಕರಗ್ಯದ ಫ್ರೆಂಡ್ಸ್. ಈಗ ಸಕ್ಕರೆ ಕರಗಿದಲ್ರಿ 10 ನಿಮಿಷ ಚಂದ ಇದಕ್ಕೆ ಕುದಿಸ್ಬೇಕ್ರಿ. ಕುದಿ ಅಂದ್ರೆ ಒಂದೇಳೆ ಪಾಕ ಏನು ಬರ್ತದಲ್ರಿ, ಒಂದೇಳೆ ಪಾಕ ಇನ್ನೇನು ಬರ್ತದ ಅನ್ನೋಷ್ಟೊತ್ತಿಗೆ ನಾವು ಗ್ಯಾಸ್ನ ಆಫ್ ಮಾಡಬೇಕಾಗ್ತದ. ಫ್ರೆಂಡ್ಸ್ ನೋಡ್ರಿ ಈಗ ಸಕ್ಕರೆ ಎಲ್ಲ ಕರಗಿದ್ಮೇಲೆ 10 ನಿಮಿಷ ಕುದಿಸಿದಾಯ್ತು ರೀ. ಆಲ್ರೆಡಿ ಒಂದು ಪಾಕ ಇನ್ನೇನು ಬರೋ ಆಗದ ರೀ. ಈಗ ನಾನು ಗ್ಯಾಸ್ ಆಫ್ ಮಾಡ್ಲತ್ತೀನಿ ನೋಡಿರಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಸೈಡಿಗೆ ಇಕ್ಕೋತೀನಿ ರೀ. ಹಾಗೆ ಒಂದು ಬಾಳ್ಗೆಗೆ ಎಣ್ಣೆ ತೊಗೊಂಡೇನಿ ರೀ. ಎಣ್ಣೆ ಇದ್ದಿದ್ದು ಈ ಸೈಡ್ ಇಕ್ಕೋತೀನಿ. ಕರಿಲಕ್ಕೆ ನಂಗೆ ಈಸಿ ಆಗ್ತದೆ. ಪಾಕ ಮಾಡಿದ್ದು ಸೈಡಿಗೆ ಇಟ್ಕೊಂಡಿನಿ ನೋಡಿರಿ. ಈಗ ನೋಡಿರಿ ಗ್ಯಾಸ್ ಹಚ್ಕೋತಿದ್ದೀನಿ. ಪಾಕ ಏನು ರೆಡಿ ಆಗ್ಯದಲ್ರಿ ಫ್ರೆಂಡ್ಸ್. ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಇಲೈಚಿ ಪೌಡರ್ನ ಹಾಕ್ತಿದ್ದೀನಿ ರೀ. ಈಗ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಇದು ಮುಚ್ಚಿಬಿಟ್ಟು ಸೈಡಿಗೆ ಇಕ್ತೀನಿ. ನೋಡಿರಿ ಈಗ ಎಣ್ಣೆ ಕಾಯ್ಲಕ್ಕೆ ಇಕ್ಕಿದೆ ರೀ ಒಂದು ಸೈಡ್. ಈಗ ಒಂದು ಸೈಡ ಬಾಲುಷ ಮಾಡ್ಕೊಂಡು ಬರಂಬರ್ರಿ. ಒಂದು ಸತಿ ಈ ಥರ ನಾದ್ಕೊಂಡು ಈಗ ನೋಡಿರಿ ಈ ಥರ ಪೂರಿಗಿಂತ ಸ್ವಲ್ಪ ಹೆಚ್ಚಿಗೆ ಹಿಟ್ಟು ತೊಗೋಬೇಕ್ರಿ. ಈ ಥರ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು ನೋಡಿರಿ. ಈ ಥರ ಮಾಡ್ತೀನಿ ಅಂದ್ರೆ ಸಾಕು. ಈಗ ಇಷ್ಟು ಹಿಟ್ಟಿಲ್ಲ ಅದೇ ಥರ ಮಾಡ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಅಷ್ಟು ಬಾಲುಷನ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಕಡೆ ಎಣ್ಣೆ ಕಾಯ್ದದ್ರಿ. ಈಗ ಇವು ಬಾಲುಷನ ಒಂದು ಬಿಡಮಿ.
ಗ್ಯಾಸ್ನ ಮೀಡಿಯಮ್ ಇಕ್ಬೇಕ್ರಿ, ಫುಲ್ ಹೈವಿ ಇಕ್ಬಾರ್ದು, ಫುಲ್ ಸ್ಲೋನು ಇಕ್ಬಾರ್ದು. ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯ್ತದ ನೋಡ್ರಿ, ಸ್ವಲ್ಪ ಬರೀಕೆ ಇಡಬೇಕು. ನೀವು ನೋಡ್ರಿ ಈ ಥರ ಪಲ್ಟಾಸ್ಕೋಬೇಕು. ಉಬ್ಲತ್ತವ, ನೀವು ನೋಡ್ತಿರ್ಬೋದು ಸೈಜ್ ಡಬಲ್ ಆಗ್ಲತ್ತವ ಬಾಲುಷದು. ಈ ಥರ ಒಬ್ದೊಂದು ರಸ ಚಂದ ಹೀರ್ಕೋತದ್ರಿ. ಫ್ರೆಂಡ್ಸ್ ನೋಡ್ರಿ ಚಂದ ಎಲ್ಲ ಡಬಲ್ ಸೈಜ್ ಆಗ್ಯಾವ, ನೀವು ನೋಡ್ತಿರ್ಬೋದು. ಚಂದ ಕರೆದ್ನೂ ಆಗಿದೆ. ಈಗ ನಾನು ಇವು ಸೈಡಿಗೆ ಇಕ್ಕೋತೀನಿ. ನಿಮಗೆ ಸೈಜ್ ಸ್ವಲ್ಪ ದೊಡ್ಡ ಅನಿಸ್ತೈತಿ ಅಂದ್ರೆ ಸ್ವಲ್ಪ ಹಿಟ್ಟಿಟ್ಟು ತೊಗೊಂಡು ಮಾಡಿರಿ. ಈಗ ನೋಡ್ರಿ ಉದಿರೋ ನಾಲ್ಕನೂ ನಾನು ಚಂದ ಫ್ರೈ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ಇವು ನೋಡ್ರಿ, ಇವನು ಚಂದ ಕರ್ದಿದ್ದಾಗಿದ್ರೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಲತ್ತೀನಿ. ಎಷ್ಟು ಮಸ್ತ್ ಉಬ್ಬಿ ಬಂದವ ನೋಡ್ರಿ. ಈ ಥರ ಉಬ್ಬಿ ಬಂದ್ರೆ ಬಾಲುಷನ ರಸಭರಿತವಾಗಿ ಬರ್ತಾವ್ರಿ. ನೋಡ್ರಿ ಪಾಕ ಏನು ಅದ ಅಲ್ರಿ, ಇದ್ರೊಳಗೆ ನಾನೀಗ ಅಷ್ಟೂ ಹಾಕೋತಿದ್ದೀನಿ. ಒಂದು ಸತಿ ಮಿಕ್ಸ್ ಮಾಡ್ತೀನಿ ರೀ. ಒಂದು ಅರ್ಧ ಗಂಟೆ ಹಂಗೆ ಇದ್ರೊಳಗೆ ಇರ್ಲಕ್ಕ ಬಿಡ್ಬೇಕ್ರಿ, ಅಂದ್ರೆ ಚಂದ ರಸ ಹೀರ್ಕೋತದ. ಒಂದು ಅರ್ಧ ಗಂಟೆದ ನಂತರ ನಾನು ತೆಗೆದು ತೋರಿಸ್ತೀನಿ ಯಾವ ಥರ ಎಷ್ಟು ಮಸ್ತ್ ಬಂದವ ಅಂತ ಹೇಳ್ಬಿಟ್ಟು. ನೋಡ್ರಿ ನೋಡಿದ್ರೆ ಯಾವಾಗ ತಿನ್ನಬೇಕು ಅಂತ ಅನ್ಸ್ಲತ್ತದ, ಅಷ್ಟು ಮಸ್ತ್ ಬಂದವ. ಈಗ ಅರ್ಧ ಗಂಟೆ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ರೀ ಇದ್ರೊಳಗೆ. ಫ್ರೆಂಡ್ಸ್ ನೋಡ್ರಿ ಈಗ ಅರ್ಧ ಗಂಟೆ ನೆನೆಲಕ್ಕೆ ಬಿಟ್ಟು ಆಗೇದ್ರಿ ನಾನು ಬಾಲುಷನ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದವ ಅಂತ ಹೇಳ್ಬಿಟ್ಟು. ನೋಡ್ರಿ ಮುಟ್ಲತ್ರ ಎಲ್ಲಿ ಮುರಿದು ಬಿಡ್ತಾವ ಅಂತ ಅನ್ನಿಸ್ಲತ್ತದ್ರಿ, ಅಷ್ಟು ಮಸ್ತ್ ಬಂದವ. ಅನ್ಸತಿ ನಾನು ನಿಮಗೆ ತೋರಿಸ್ತೀನಿ ರೀ. ಇವು ನೋಡ್ರಿ ಈಗ ನಾನು ತಕ್ಕೋತಿದ್ದೀನಿ. ಪಾಕ ಕೂಡ ಕಮ್ಮಿ ಆಗ್ಯದ ಫ್ರೆಂಡ್ಸ್ ಹೀರ್ಕೊಂಡಿದ್ಮೇಲೆ. ಇವಾಗ ಮೇಲ್ಗಡೆ ಬೇಕಾಯಿತು ಅಂದ್ರೆ ಈ ಥರ ಹಾಯ್ಕೋರಿ, ಇವು ಆರಿದ್ಮೇಲೆ ಸಖತ್ತಾಗಿ ಆಗ್ತವ. ನಾನು ನಿಮಗೆ ಒಂದು ಬಿಚ್ಚಿ ತೋರಿಸ್ತೀನಿ ರೀ ಒಳಗೆಲ್ಲ ಎಷ್ಟು ರಸ ಹೆಣ್ಕೊಂಡದ ಅಂತ ಹೇಳ್ಬಿಟ್ಟು. ನೋಡ್ರಿ ಎಷ್ಟು ಸಖತ್ತಾಗಿ ಬಂದವ. ನೋಡ್ಲಕ್ಕಂತೂ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ಲತ್ತವ್ರಿ, ಅಷ್ಟು ಮಸ್ತ್ ಬಂದವ. ಇಷ್ಟೇ ಫ್ರೆಂಡ್ಸ್ ಬಾಲುಷ ಮಾಡೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.